ಸಿದ್ದರಾಮಯ್ಯನವರ ಎಡಬಿಡಂಗಿತನ, ಡಬಲ್ ಸ್ಟ್ಯಾಂಡರ್ಡ್, ಡಬಲ್ ಮಾತುಗಳು ಈಗಲೂ ವ್ಯಕ್ತ ಆಗ್ತಾ ಇದೆ. ಅವರು ಹಿಂದೆ ಜನತಾದಳದಲ್ಲಿದ್ದಾಗ ಲೋಕಸಭೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿನ ಅಭ್ಯರ್ಥಿ ಇವರ ಎದುರಾಳಿ ಕಾಂಗ್ರೆಸ್ ಅನ್ಸಾರಿ, ಮೋಸ್ಟ್ಲಿ ಅನ್ವಾರಿ, ಬಸವರಾಜ್ ಪಾಟೀಲ್ ಅನ್ವಾರಿ, ಅವರ ವಿರುದ್ಧ ಸೋತರು. ಅವತ್ತು ಇವರು ಹೈಕೋರ್ಟ್ಗೆ ಕೇಸನ್ನು ದಾಖಲು ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಮೋಸದಿಂದ ನನ್ನನ್ನು ಸೋಲಿಸ್ತು ಅಂತ. ಕಾಂಗ್ರೆಸ್ ಮೇಲೆ ಯಾವ ಪಾರ್ಟಿ ಇವತ್ತು ಅವ್ರು ಇದ್ದಾರೋ ಅದೇ ಪಾರ್ಟಿ ಮೇಲೆ ಹಿಂದೆ ಮೋಸದಿಂದ ನನ್ನನ್ನು ಸೋಲಿಸಿದ್ರು ಅಂತೇಳಿ ಅವತ್ತಿನ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕೇಸು ಹಾಕಿದ್ದಾರೆ. ನಿನ್ನೆನೂ ಕೂಡ ಅವರ ಸ್ಪೀಚಲ್ಲಿ ಮೋಸದಿಂದ ಸೋಲಿಸಿದರು ಅಂತ ಹೇಳಿದ್ದಾರೆ. ಅಂದರೆ ಅವತ್ತಿದ್ದಂಥ ಕಾಂಗ್ರೆಸ್ ಪಾರ್ಟಿ ಮತಗಳ್ಳತನ ಮಾಡಿದೆ ಅನ್ನೋದು ಸ್ಪಷ್ಟ. ಮೋಸದಿಂದ ಸೋಲಿಸಿದ್ರು ಅಂತ ಹೇಳಿದ್ರೆ ಮತಗಳ್ಳತನ ಮಾಡಿದ್ರು ಅಂತ ಅರ್ಥ. ಇವತ್ತು ಅದೇ ಸಿದ್ದರಾಮಯ್ಯನವರು ಬಿಹಾರಕ್ಕೆ ಹೋಗಿ ಅಲ್ಲಿ ಮತಗಳ್ಳತನ ಆಗ್ತಾ ಇದೆ ಅಂತ ಕ್ಯಾಂಪೈನ್ ಮಾಡೋಕ್ಕೆ ಹೋಗಿದ್ದಾರೆ, ಚುನಾವಣಾ ಕ್ಯಾಂಪೈನ್. ಅಂದರೆ ಸಿದ್ದರಾಮಯ್ಯನವರು ಹಿಂದೆ ಕಾಂಗ್ರೆಸ್ ಇದ್ದಾಗೂ ಮತಗಳ್ಳತನ ಆಗಿದೆ, ಬಿಜೆಪಿ ಮತಗಳ್ಳತನ ಮಾಡಿದೆ ಅಂತ ಎರಡು ನಾಲಿಗೆಯನ್ನ ಇವತ್ತು ವ್ಯಕ್ತ ಮಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಪಾರ್ಟಿ ಬಹಳ ವರ್ಷಗಳ ಹಿಂದೆನೆ ಮತಗಳ್ಳತನದ ಮುಖಾಂತರ ಈ ದೇಶದಲ್ಲಿ ಆಡಳಿತ ಮಾಡಿದೆ ಅನ್ನೋದು ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಪ್ರೂವ್ ಆಗಿದೆ. ಯಾವ ಮುಖ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಾರ್ಟಿ ಪರವಾಗಿ ಸತ್ಯ ಹರಿಶ್ಚಂದ್ರರು ಕಾಂಗ್ರೆಸ್ ಅನ್ನೋ ರೀತಿ ಇವತ್ತು ಅವ್ರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರ ಹೇಳಿಕೆಗಳು ಇವತ್ತು ಮತಗಳ್ಳತನಕ್ಕೆ, ಕಾಂಗ್ರೆಸ್ ಪಾರ್ಟಿ ಮತಗಳ್ಳತನ ಮಾಡಿದೆ ಅನ್ನೋದಕ್ಕೆ ಸಾಕ್ಷಿಯನ್ನ ಸಿದ್ದರಾಮಯ್ಯನವರ ಹೇಳಿಕೆ, ಅವರ ಲಾಯರ್ಗೆ ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಹೇಳಿಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರಿಂದ ಏನು ಇವರು ಚಳುವಳಿ ಮಾಡೋಕ್ಕೆ ಹೊರಟಿದ್ರು ಹಿಂದ ಕಾಂಗ್ರೆಸ್ ಒಕ್ಕೂಟ, ಅದು ಸುಳ್ಳು ಅನ್ನೋದು ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಸ್ಪಷ್ಟ ಆಗ್ತಾ ಇದೆ. ಓಕೆ, ಈ ಬಗ್ಗೆ ಏನಂತ ಕೇಳ್ತೀರಾ? ಅಷ್ಟೇ. ಬಿಹಾರ ಮಾದೇಪುರ ವಿಚಾರ ಇಟ್ಟು ಇಲ್ಲೂ ಕೂಡ ರಾಹುಲ್ ಗಾಂಧಿ ವಿರುದ್ಧ ಹೋರಾಟ ಕೂಡ ಮಾಡಿದ್ರು. ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಿದ ಯಾವುದು ಹೋರಾಟ ಇಟ್ಟರು ಬಿಜೆಪಿ ಅಂತ? ಯಾಕಂದ್ರೆ ಕಾಂಗ್ರೆಸ್ ಆವಾಗ ವೋಟ್ ಚೋರಿ ಮಾಡಿತ್ತು ಅನ್ನೋಂಥ ಆರೋಪ ಮಾಡಿದ್ದಾರೆ. ಈಗ ನಿನ್ನೆ ಹೇಳಿಕೆ ಕೊಟ್ಟಾರೆ, ಬಿಹಾರ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಇದು ಬಿಜೆಪಿ ಬಂದಿದ್ದಿಲ್ಲ ಅಸ್ತ್ರ ಅಲ್ವಾ? ಯಾವ ರೀತಿ ಹೋರಾಟ ಇಟ್ಕೊಳ್ತಾರೆ? ಇದರಿಂದ ಕಾಂಗ್ರೆಸ್ ಅವರು ವೋಟ್ ಕಳ್ಳತನ ಆಗಿದೆ ಅನ್ನೋದು ಮಾಡ್ತಾ ಇದಾರೆ, ಸುಳ್ಳು ಅಂತ ಅರ್ಥ ಆಯ್ತು. ಕಾಂಗ್ರೆಸ್ ಅವರೇ ಅದ್ರ ಮೂಲ. ಅವರ ಹೇಳಿಕೆಯಿಂದಾನೇ ಸ್ಪಷ್ಟ ಆಗ್ತಾ ಇದೆ. ಅದರಿಂದ ಇದು ಹೊಸದಾಗಿ ನಮಗೆ ಒಂದು ಅಸ್ತ್ರವನ್ನ ಸಿದ್ದರಾಮಯ್ಯನವರೇ ಇವತ್ತು ಕೊಟ್ಟಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾಗುತ್ತೆ.